ಅವಳ ಬ್ಲೌಸ್ ಹಿಂಬದಿ ಸಿಲುಕಿಕೊಂಡಾಗ ಮನೆಯೊಳಗೆ ನಿಶ್ಶಬ್ದತೆಯ ವಾತಾವರಣ ಹರಡಿತು. ಮಕ್ಕಳು ಮಲಗಿದ ನಂತರ ಅವಳು ಸೋಫಾದ ಮೇಲೆ ಕುಳಿತಂತೆ ಬ್ಲೌಸ್ ಹಿಂಬದಿ ಸ್ವಲ್ಪ ಸಿಲುಕಿಕೊಂಡಿತ್ತು. ನನ್ನ ದೃಷ್ಟಿ ಅದನ್ನು ಗಮನಿಸಿದಂತೆ ಹೃದಯದ ತಾಳ್ಮೆ ಕುಂದುಹೋಯಿತು. ಬ್ಲೌಸ್ ಸರಿಪಡಿಸಲು ನಾನು ನಿಧಾನವಾಗಿ ಹತ್ತಿರ ಹೋದೆ. ನಾನು ಬ್ಲೌಸ್ ಹಿಂಬದಿಯನ್ನು ತಟ್ಟಿದಂತೆ ಅವಳ ಶರೀರದ ಸೌಮ್ಯ ಸ್ಪರ್ಶ ನನ್ನ ಮನಸ್ಸಿನಲ್ಲಿ ಉತ್ಸಾಹಭರಿತ ಉತ್ಕಂಠೆಯನ್ನು ಎದ್ದು ತರುತ್ತಿತ್ತು. ಬ್ಲೌಸ್ ಸರಿಪಡಿಸುವ ಪ್ರತಿ ಚಲನೆ, ಬ್ಲೌಸ್ ಮೇಲಿನ ನನ್ನ ಕೈ ಸ್ಪರ್ಶ ಮತ್ತು ಅವಳ ನೈಮಯ ನೋಟ ನನ್ನ ಹೃದಯದಲ್ಲಿ ಗಾಢ ಹೃದಯ ಸ್ಪಂದನೆ ಮತ್ತು ಉತ್ಕಂಠೆಯನ್ನು ಹುಟ್ಟಿಸುತ್ತಿತ್ತು. ಅವಳು ಬ್ಲೌಸ್ ಸರಿಯಾಗದಂತೆ ನನಗೆ ನೋಡುತ್ತಾ ಸ್ವಲ್ಪ ನಗುಮುಖದಿಂದ ನೀವು ಸಹಾಯ ಮಾಡುತ್ತೀರಾ ಎಂದಳು. ಅವಳ ಧ್ವನಿಯಲ್ಲಿರುವ ಮೃದುವಾದ ಆತ್ಮವಿಶ್ವಾಸವು ಬ್ಲೌಸ್ ಸರಿಪಡಿಸುವ ಹತ್ತಿರತೆಯನ್ನು ಇನ್ನಷ್ಟು ತೀವ್ರಗೊಳಿಸಿತು. ನಾನು ಬ್ಲೌಸ್ ನಿಧಾನವಾಗಿ ಸರಿಪಡಿಸುತ್ತಿದ್ದಂತೆ ಪ್ರತಿಯೊಂದು ಸ್ಪರ್ಶ ಬ್ಲೌಸ್ ಮೇಲಿನ ನನ್ನ ಕೈಯ ಚಲನೆಯೊಂದಿಗೆ ಹೃದಯದಲ್ಲಿ ಉತ್ಕಂಠೆಭರಿತ ಉತ್ಸಾಹವನ್ನು ಹುಟ್ಟಿಸುತ್ತಿತ್ತು. ನಿಶ್ಶಬ್ದ ಉತ್ಕಂಠೆಯ ಮಧ್ಯೆ ಬ್ಲೌಸ್ ಸರಿಪಡಿಸುವ ಪ್ರತಿಕ್ಷಣವೂ ಭಾವನಾತ್ಮಕ ಹೃದಯ ಸ್ಪಂದನೆ ಮತ್ತು ಉತ್ಕಂಠೆಯನ್ನು ತೀವ್ರಗೊಳಿಸುತ್ತಿತ್ತು. ಬ್ಲೌಸ್ ಮೇಲಿನ ಸ್ಪರ್ಶ, ಬ್ಲೌಸ್ ಸರಿಪಡಿಸುವ ಪ್ರಕ್ರಿಯೆ, ಬ್ಲೌಸ್ ಹಿಂಬದಿಯ ಹತ್ತಿರತೆಯು ನಮ್ಮ ನಡುವಿನ ಸಂಬಂಧವನ್ನು ಗಾಢಗೊಳಿಸುತ್ತಿತ್ತು. ಅವಳು ಬ್ಲೌಸ್ ಸರಿಯಾಗುವಂತೆ ನಾನು ನಿಧಾನವಾಗಿ ಕೈ ಹಾಯಿಸಿದಂತೆ ಅವಳು ಸ್ವಲ್ಪ ಹತ್ತಿರ ಬಂದು ನನ್ನ ತೋಳಿಗೆ ತಾನು ಹತ್ತಿಕೊಂಡಂತೆ ಭಾಸವಾಯಿತು. ಬ್ಲೌಸ್ ಸರಿಪಡಿಸುವ ಪ್ರತಿಕ್ಷಣ ಉತ್ಕಂಠೆಭರಿತ ಭಾವನಾತ್ಮಕ ಹೃದಯ ಸ್ಪಂದನೆಯೊಂದಿಗೆ ತುಂಬಿತ್ತು. ಹೀಗಾಗಿ ಭಾಗ 1ರಲ್ಲಿ ಬ್ಲೌಸ್ ಹಿಂಬದಿ ಸಿಲುಕಿಕೊಂಡ ಸಂದರ್ಭದಲ್ಲಿ ಹುಟ್ಟಿದ ಹತ್ತಿರತೆಯು ಉತ್ಕಂಠೆ ಮತ್ತು ಭಾವನಾತ್ಮಕ ಹೃದಯ ಸ್ಪಂದನೆಯ ಪ್ರಾರಂಭವನ್ನು ವಿವರಿಸುತ್ತದೆ. ಅವಳ ಬ್ಲೌಸ್ ಹಿಂಬದಿ ಸ್ವಲ್ಪ ಹೆಚ್ಚು ಸಿಲುಕಿಕೊಂಡಿತ್ತು. ಅವಳು ಬ್ಲೌಸ್ ಸರಿಪಡಿಸಲು ನನ್ನ ನೆರವನ್ನು ಕೇಳಿದಂತೆ ನಾನು ನಿಧಾನವಾಗಿ ಹತ್ತಿರ ಹೋದೆ. ಪ್ರತಿಯೊಂದು ಸ್ಪರ್ಶ ಬ್ಲೌಸ್ ಮೇಲಿನ ಚಲನೆಯೊಂದಿಗೆ ಹೃದಯದಲ್ಲಿ ಉತ್ಕಂಠೆಯನ್ನು ಹೆಚ್ಚಿಸುತ್ತಿತ್ತು. ಬ್ಲೌಸ್ ಸರಿಪಡಿಸುವ ಪ್ರಕ್ರಿಯೆಯು ನಿಶ್ಶಬ್ದ ಆದರೆ ಉತ್ಕಂಠೆಭರಿತವಾಗಿತ್ತು. ಅವಳು ಬ್ಲೌಸ್ ಸರಿಯಾಗದಂತೆ ಸ್ವಲ್ಪ ತಿರುಗಿದಾಗ ಬ್ಲೌಸ್ ಸರಿಪಡಿಸುವ ಪ್ರಕ್ರಿಯೆ ಇನ್ನಷ್ಟು ನಿಕಟವಾಗಿ ರೂಪಾಂತರಗೊಂಡಿತು. ಬ್ಲೌಸ್ ಮೇಲಿನ ನನ್ನ ಕೈಯ ಸ್ಪರ್ಶ, ಬ್ಲೌಸ್ ಸರಿಪಡಿಸುವ ಪ್ರಕ್ರಿಯೆ ಮತ್ತು ಬ್ಲೌಸ್ ಹಿಂಬದಿಯ ಹತ್ತಿರತೆಯು ಉತ್ಸಾಹಭರಿತ ಹೃದಯ ಸ್ಪಂದನೆಗಳನ್ನು ಹುಟ್ಟಿಸುತ್ತಿತ್ತು. ನಿಶ್ಶಬ್ದ ವಾತಾವರಣದಲ್ಲಿ ಬ್ಲೌಸ್ ಸರಿಪಡಿಸುವ ಪ್ರತಿಕ್ಷಣ ಭಾವನಾತ್ಮಕ ಹೃದಯ ಸ್ಪಂದನೆ ಮತ್ತು ಉತ್ಕಂಠೆಯೊಂದಿಗೆ ತುಂಬಿತು. ಬ್ಲೌಸ್ ಮೇಲಿನ ನನ್ನ ಸ್ಪರ್ಶವು ಬ್ಲೌಸ್ ಸರಿಪಡಿಸುವ ಪ್ರಕ್ರಿಯೆಯನ್ನು ಉತ್ಕೃಷ್ಟ ಉತ್ಕಂಠೆಭರಿತ ಕ್ಷಣವಾಗಿ ರೂಪಾಂತರಿಸಿತು. ಅವಳ ಬ್ಲೌಸ್ ಸರಿಯಾಗುವಂತೆ ನಾನು ನಿಧಾನವಾಗಿ ಕೈ ಹಾಯಿಸಿದಂತೆ ಅವಳು ಸ್ವಲ್ಪ ಹತ್ತಿರ ಬಂದು ನನ್ನ ತೋಳಿಗೆ ತಾನು ಹತ್ತಿಕೊಂಡಂತೆ ಭಾಸವಾಯಿತು. ಬ್ಲೌಸ್ ಸರಿಪಡಿಸುವ ಪ್ರತಿಕ್ಷಣವೂ ಉತ್ಕಂಠೆಭರಿತ ಭಾವನಾತ್ಮಕ ಹೃದಯ ಸ್ಪಂದನೆಯೊಂದಿಗೆ ತುಂಬಿತು. ಬ್ಲೌಸ್ ಹಿಂಬದಿ ಸಿಲುಕಿದ ಸಂದರ್ಭದಿಂದ ಹುಟ್ಟಿದ ಹತ್ತಿರತೆಯು ಉತ್ಸಾಹ ಮತ್ತು ಹೃದಯ ಸ್ಪಂದನೆಯೊಂದಿಗೆ ತೀವ್ರಗೊಳ್ಳುತ್ತಿತ್ತು. ನಮ್ಮ ನಡುವಿನ ಬ್ಲೌಸ್ ಹಿಂಬದಿ ಹತ್ತಿರತೆಯು ಬ್ಲೌಸ್ ಸರಿಪಡಿಸುವ ಪ್ರತಿ ಚಲನೆಯಲ್ಲಿಯೂ ಭಾವನಾತ್ಮಕ ಆಕರ್ಷಣೆಯನ್ನು ಮತ್ತಷ್ಟು ಗಾಢಗೊಳಿಸುತ್ತಿತ್ತು. ಬ್ಲೌಸ್ ಮೇಲಿನ ಸ್ಪರ್ಶ, ಬ್ಲೌಸ್ ಸರಿಪಡಿಸುವ ಪ್ರಕ್ರಿಯೆ, ಬ್ಲೌಸ್ ಹಿಂಬದಿಯ ಹತ್ತಿರತೆಯು ಹೃದಯ ಸ್ಪಂದನೆಯ ತೀವ್ರ ಅನುಭವವನ್ನು ತರುತ್ತಿತ್ತು. ಹೀಗಾಗಿ ಭಾಗ 2ರಲ್ಲಿ ಬ್ಲೌಸ್ ಸರಿಪಡಿಸುವ ಹತ್ತಿರತೆಯು ತೀವ್ರಗೊಂಡು ಬ್ಲೌಸ್ ಹಿಂಬದಿ ಸಿಲುಕಿದ ಸಂದರ್ಭದಲ್ಲಿ ಉತ್ಕಂಠೆ, ಹೃದಯ ಸ್ಪಂದನೆ ಮತ್ತು ಭಾವನಾತ್ಮಕ ಆಕರ್ಷಣೆ ಗಾಢವಾಗಿ ಚಿತ್ರಿಸಲಾಗಿದೆ. ರಾತ್ರಿ ನಿಶ್ಶಬ್ದ, ಸೋಫಾದ ಮೇಲೆ ಬ್ಲೌಸ್ ಸರಿಪಡಿಸುವ ಪ್ರಕ್ರಿಯೆ ಉತ್ಕಂಠೆಭರಿತವಾಗಿತ್ತು. ಅವಳು ಬ್ಲೌಸ್ ಹಿಂಬದಿ ಸ್ವಲ್ಪ ಹೆಚ್ಚು ಸಿಲುಕಿಕೊಂಡು ನನ್ನ ನೆರವನ್ನು ಕೇಳಿದಂತೆ ನನ್ನ ಹೃದಯವು ಉತ್ಸಾಹಭರಿತವಾಗಿ ಕಂಪಿಸುತ್ತಿತ್ತು. ಪ್ರತಿಯೊಂದು ಸ್ಪರ್ಶ ಬ್ಲೌಸ್ ಮೇಲಿನ ಚಲನೆಯೊಂದಿಗೆ ಬ್ಲೌಸ್ ಹಿಂಬದಿಯ ಹತ್ತಿರತೆಯನ್ನು ತೀವ್ರಗೊಳಿಸುತ್ತಿತ್ತು. ಅವಳು ಬ್ಲೌಸ್ ಸರಿಯಾಗದಂತೆ ಸ್ವಲ್ಪ ತಿರುಗಿದಾಗ ಬ್ಲೌಸ್ ಸರಿಪಡಿಸುವ ಪ್ರಕ್ರಿಯೆಯು ಮತ್ತಷ್ಟು ಹತ್ತಿರ ಉತ್ಕೃಷ್ಟವಾಗಿ ರೂಪಾಂತರಗೊಂಡಿತು. ಬ್ಲೌಸ್ ಮೇಲಿನ ನನ್ನ ಕೈಯ ಸ್ಪರ್ಶ ಮತ್ತು ಬ್ಲೌಸ್ ಸರಿಪಡಿಸುವ ಪ್ರಕ್ರಿಯೆಯು ಬ್ಲೌಸ್ ಹಿಂಬದಿ ಹತ್ತಿರತೆಯೊಂದಿಗೆ ಸಂವೇದನಾತ್ಮಕ ಉತ್ಕಂಠೆಯನ್ನು ಹೆಚ್ಚಿಸುತ್ತಿತ್ತು. ನಿಶ್ಶಬ್ದ ವಾತಾವರಣದಲ್ಲಿ ಬ್ಲೌಸ್ ಸರಿಪಡಿಸುವ ಪ್ರತಿಕ್ಷಣ ಭಾವನಾತ್ಮಕ ಹೃದಯ ಸ್ಪಂದನೆ ಮತ್ತು ಉತ್ಕಂಠೆಯೊಂದಿಗೆ ತುಂಬಿತು. ಬ್ಲೌಸ್ ಮೇಲಿನ ನನ್ನ ಸ್ಪರ್ಶವು ಬ್ಲೌಸ್ ಸರಿಪಡಿಸುವ ಪ್ರಕ್ರಿಯೆಯನ್ನು ಉತ್ಕೃಷ್ಟ ಉತ್ಕಂಠೆಭರಿತ ಕ್ಷಣವಾಗಿ ರೂಪಾಂತರಿಸಿತು. ಅವಳು ಬ್ಲೌಸ್ ಸರಿಯಾಗುವಂತೆ ನಾನು ನಿಧಾನವಾಗಿ ಕೈ ಹಾಯಿಸಿದಂತೆ ಅವಳು ಸ್ವಲ್ಪ ಹತ್ತಿರ ಬಂದು ನನ್ನ ತೋಳಿಗೆ ತಾನು ಹತ್ತಿಕೊಂಡಂತೆ ಭಾಸವಾಯಿತು. ಬ್ಲೌಸ್ ಸರಿಪಡಿಸುವ ಪ್ರತಿಕ್ಷಣ ಉತ್ಕಂಠೆಭರಿತ ಭಾವನಾತ್ಮಕ ಹೃದಯ ಸ್ಪಂದನೆಯೊಂದಿಗೆ ತುಂಬಿತು. ಬ್ಲೌಸ್ ಹಿಂಬದಿ ಸಿಲುಕಿದ ಹತ್ತಿರತೆಯು ಉತ್ಸಾಹ ಮತ್ತು ಹೃದಯ ಸ್ಪಂದನೆಯೊಂದಿಗೆ ತೀವ್ರಗೊಳ್ಳುತ್ತಿತ್ತು. ನಮ್ಮ ನಡುವಿನ ಬ್ಲೌಸ್ ಹಿಂಬದಿ ಹತ್ತಿರತೆಯು ಬ್ಲೌಸ್ ಸರಿಪಡಿಸುವ ಪ್ರತಿ ಚಲನೆಯಲ್ಲಿಯೂ ಭಾವನಾತ್ಮಕ ಆಕರ್ಷಣೆಯನ್ನು ಮತ್ತಷ್ಟು ಗಾಢಗೊಳಿಸುತ್ತಿತ್ತು. ಬ್ಲೌಸ್ ಮೇಲಿನ ಸ್ಪರ್ಶ, ಬ್ಲೌಸ್ ಸರಿಪಡಿಸುವ ಪ್ರಕ್ರಿಯೆ,
ಪ್ಲಸ್ ಹಿಂಬದಿಯ ಹತ್ತಿರತೆಯು ಹೃದಯ ಸ್ಪಂದನೆಯ ತೀವ್ರ ಅನುಭವವನ್ನು ತರುತ್ತಿತ್ತು. ಹೀಗಾಗಿ ಭಾಗ 3ರಲ್ಲಿ ಬ್ಲಸ್ ಸರಿಪಡಿಸುವ ಹತ್ತಿರತೆಯು ಪ್ಲಸ್ ಹಿಂಬದಿ ಸಿಲುಕಿದ ಸಂದರ್ಭದಲ್ಲಿ ಉತ್ಕರ್ಷಿತ ಹೃದಯ ಸ್ಪಂದನೆ, ಉತ್ಕಂಠೆ ಮತ್ತು ಭಾವನಾತ್ಮಕ ಆಕರ್ಷಣೆಗೂ ತಲುಪಿದೆ. ಮುಂದಿನ ಭಾಗದಲ್ಲಿ ಬ್ಲಸ್ ಸರಿಪಡಿಸುವ ಹತ್ತಿರತೆಯ ಅಂತಿಮ ಹೃದಯ ಸ್ಪಂದನೆ ಮತ್ತು ಭಾವನಾತ್ಮಕ ಕ್ಲೈಮ್ಯಾಕ್ಸ್ ವಿವರಿಸಲಾಗುತ್ತದೆ. ರಾತ್ರಿ ಸಂಪೂರ್ಣ ನಿಶ್ಶಬ್ದವಾಗಿತ್ತು. ಮನೆಯೊಳಗಿನ ಮೃದುವಾದ ಬೆಳಕು ಬ್ಲಸ್ ಸರಿಪಡಿಸುವ ಪ್ರಕ್ರಿಯೆಯನ್ನು ಮೃದುವಾಗಿ ಬೆಳಗಿಸುತ್ತಿತ್ತು. ನಾವು ಸೋಫಾದ ಪಕ್ಕದಲ್ಲಿ ಕುಳಿತಂತೆ ಬ್ಲಸ್ ಸರಿಪಡಿಸುವ ಪ್ರತಿಕ್ಷಣ ಉತ್ಕಂಠೆ ಮತ್ತು ಹೃದಯ ಸ್ಪಂದನೆಯೊಂದಿಗೆ ತುಂಬಿತ್ತು. ಅವಳು ಬ್ಲಸ್ ಹಿಂಬದಿ ಸ್ವಲ್ಪ ಹೆಚ್ಚು ಸಿಲುಕಿಕೊಂಡಂತೆ ನನ್ನ ನೆರವನ್ನು ಕೇಳಿದಂತೆ ನಾನು ನಿಧಾನವಾಗಿ ಕೈ ಹಾಯ್ದೆ. ಪ್ರತಿಯೊಂದು ಸ್ಪರ್ಶ, ಬ್ಲಸ್ ಮೇಲಿನ ಚಲನೆ, ಬ್ಲಸ್ ಸರಿಪಡಿಸುವ ಪ್ರಕ್ರಿಯೆ ಮತ್ತು ಅವಳ ನಯಮೆಯ ಶರೀರಭಾವನೆ ನನ್ನ ಹೃದಯದಲ್ಲಿ ಉತ್ಸಾಹಭರಿತ ಉತ್ಕಂಠೆಯನ್ನು ಹುಟ್ಟಿಸಿತು. ಅವಳು ಸ್ವಲ್ಪ ತಿರುಗಿದರೂ ಬ್ಲಸ್ ಸರಿಪಡಿಸುವ ಪ್ರಕ್ರಿಯೆಯು ನಿಶ್ಶಬ್ದ ಉತ್ಕಂಠೆಯ ಮೂಲಕ ಮುಂದುವರಿಯಿತು. ಸೋಫಾದ ಮೇಲೆ ನಾವು ಪರಸ್ಪರ ಹತ್ತಿರವಾಗುತ್ತಾ ಕುಳಿತಂತೆ ಬ್ಲಸ್ ಸರಿಪಡಿಸುವ ಪ್ರತಿಕ್ಷಣವೂ ಭಾವನಾತ್ಮಕ ಹೃದಯ ಸ್ಪಂದನೆ ಮತ್ತು ಉತ್ಕಂಠೆಯೊಂದಿಗೆ ತುಂಬಿತು. ಪ್ರತಿಯೊಂದು ಸ್ಪರ್ಶ, ನಗು, ಶ್ವಾಸವೂ ಬ್ಲಸ್ ಸರಿಪಡಿಸುವ ಹತ್ತಿರತೆಯನ್ನು ಗಾಢಗೊಳಿಸುತ್ತಿತ್ತು. ನಾನು ಬ್ಲಸ್ ಸರಿಪಡಿಸುತ್ತಿದ್ದಂತೆ ಅವಳು ಸ್ವಲ್ಪ ಹತ್ತಿರ ಬಂದು ನನ್ನ ತೋಳಿಗೆ ತಾನು ಹತ್ತಿಕೊಂಡಂತೆ ಭಾಸವಾಯಿತು. ಬ್ಲಸ್ ಸರಿಪಡಿಸುವ ಪ್ರತಿಕ್ಷಣ ಉತ್ಕಂಠೆಭರಿತ, ಭಾವನಾತ್ಮಕ ಹೃದಯ ಸ್ಪಂದನೆಯೊಂದಿಗೆ ತುಂಬಿತು. ಬ್ಲಸ್ ಹಿಂಬದಿ ಸಿಲುಕಿದ ಹತ್ತಿರತೆಯು ಉತ್ಸಾಹ, ಹೃದಯ ಸ್ಪಂದನೆ ಮತ್ತು ಆಕರ್ಷಣೆಯ ತೀವ್ರತೆಯೊಂದಿಗೆ ಅಂತಿಮ ಹಂತಕ್ಕೆ ತಲುಪಿತು. ಅಂತಿಮ ಹೃದಯ ಸ್ಪಂದನೆ, ಬ್ಲಸ್ ಸರಿಪಡಿಸುವ ಈ ಹತ್ತಿರತೆಯು ಬ್ಲಸ್ ಹಿಂಬದಿ ಸಿಲುಕಿದ ಸಂದರ್ಭದಿಂದ ಹುಟ್ಟಿದ ಉತ್ಕಂಠೆ, ಭಾವನಾತ್ಮಕ ಆಕರ್ಷಣೆ ಮತ್ತು ಲೈಂಗಿಕ ತೀವ್ರತೆಯೊಂದಿಗೆ ಹೃದಯ ಸ್ಪಂದನೆಯ ಕ್ಲೈಮ್ಯಾಕ್ಸ್ ಅನ್ನು ತಲುಪಿತು. ನಾವು ಪರಸ್ಪರ ಹತ್ತಿರ, ನಿಶ್ಶಬ್ದವಾಗಿ ಆದರೆ ಭಾವನಾತ್ಮಕ ಹೃದಯ ಸ್ಪಂದನೆಯ ಮೂಲಕ ಪರಸ್ಪರ ಆಕರ್ಷಣೆಯನ್ನು ಹಂಚಿಕೊಂಡೆವು. ಹೀಗಾಗಿ ಅವಳ ಬ್ಲಸ್ ಹಿಂಬದಿ ಸಿಲುಕಿಕೊಂಡಾಗ ಆ ಕಥೆಯ ಭಾಗ 4 ಮೂಲಕ ಬ್ಲಸ್ ಸರಿಪಡಿಸುವ ಹತ್ತಿರತೆಯು ಉತ್ಕಂಠೆ, ಭಾವನಾತ್ಮಕ ಆಕರ್ಷಣೆ ಮತ್ತು ಹೃದಯ ಸ್ಪಂದನೆಯ ಕ್ಲೈಮ್ಯಾಕ್ಸ್ ಸಂಪೂರ್ಣಗೊಂಡಿತು.